Hi guys, welcome back to our YouTube channel. ತರ್ಟಿ ಡೇಸ್ ಚಾಲೆಂಜಲ್ಲಿ ಡೇ 3 ಇವತ್ತು ರ್ಯಾಂಡಮ್ ಆಗಿ ವಿಡಿಯೋ ಮಾಡತ್ತೀನಿ. ಆ್ಯಕ್ಚುಲಿ ಮಿಸ್ಟರ್ DIY ಶಾಪಿಗೆ ಹೋಗಬೇಕಿತ್ತು. ನಾನು ಏನಪ್ಪ ಲಾಸ್ಟ್ ಟೈಮ್ ಗೋಪಾಲನ್ ಮಾಲಿಗೆ ಹೋಗಿದ್ದೆ, ಅಲ್ಲಿ ಮಿರರ್ ಔಟ್ ಆಫ್ ಸ್ಟಾಕ್ ಇತ್ತು. ಇವ್ರು ಬಂದ ಮೇಲೆ ಕರ್ಕೊಂಡು ಹೋದ್ರೆ ನಾನು ಅಲ್ಲಿ ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲಾಂದ್ರೆ ಮನೆಯೊಳಗಿಂದ ಕೆಲಸದ್ದು ಏನೇನು ಮಾಡ್ತೀನಿ ಏನೇನಿಲ್ಲ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡೀನಿ, ಫ್ರೆಶ್ ಅಪ್ ಅದಾಗಬೇಕು. ಸ್ನಾನಕ್ಕೆ ನೀರಿಟ್ಟೀನಿ, ಡೈರೆಕ್ಟ್ ಸ್ನಾನಕ್ಕೆ ಹೋದ್ರಾಯ್ತು ಅಂತಂದು ಕಸ ಅದನ್ನು ಗುಡಿಸ್ಕೊಳತ್ತೀನಿ. ವಿಡಿಯೋ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ನುಗ್ಗೆಕಾಯಿ ಸಾಂಬಾರ್ದು ರೆಸಿಪಿ ತೋರಿಸ್ತೀನಿ. ಆಮೇಲೆ ದೋಸೆ ಹಿಟ್ಟು ಹಾಕೊಂಡಿದ್ನಲ್ಲ ಅದನ್ನು ಇವಾಗ ಇಡ್ಲಿ ಹಾಕ್ಕೊಂಡು ರೊಟ್ಟಿ ಅದು ಮಾಡಿದಾದ್ರೆ ಮಾಡ್ಕೋತೀನಿ. ಬರ್ರಿ ಇವತ್ತಿನ ಡೇ ಹೆಂಗೈತಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ಇದು ಕ್ಯಾಪ್ಚರ್ ಮಾಡುವಾಗ ನಾನು ಮೈಕ್ ಆಲ್ರೆಡಿ ಹಾಕ್ಕೊಂಡು ಅಂದ್ಕೊಂಡೆ ಮಾತಾಡತ್ತೀನಿ ಸ್ಲೋ ಆಗಿ, ಬಟ್ ಅದು ಮೈಕ್ ಹಾಕಿರಲಿಲ್ಲ. ನಾನು ಆಫ್ ಮಾಡಿದ್ದು ನನಗೆ ಲಕ್ಷ್ಯ ಇರಲಿಲ್ಲ. ಜೋಶ್ ಒಳಗೆ ಏನೇನೋ ಮಾತಾಡೀನಿ, ಬಟ್ ಸ್ಲೋ ಮಾತಾಡೀನಿ. ಅದು ಇದ್ರೊಳಗೆ ಸ್ವಲ್ಪ ಸ್ಲೋ ಭಾಳ ಕೇಳಿಸುತ್ತದೆ. ಏನು ಹೇಳತ್ತಿದ್ದೆ ಅಂತಂದ್ರೆ ತುಳಸಿ ಗಿಡದ ಬಗ್ಗೆ ಆಗಲಿ, ಆಮೇಲೆ ನಮ್ಮದು ಎಲ್ಲನೂ ಕೆಲಸ ಮುಗಿಸ್ಕೊಂಡೀನಿ, ತಲೆ ಸ್ನಾನ ಮಾಡಬೇಕು. ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕೀನಿ, ಕಲ್ಲು ಒರೆಸೀನಿ ಅಂತಂದು ಏನೇನೋ ಜಾಸ್ತಿ ಮಾತಾಡತ್ತಿದ್ದೆ. ಆ್ಯಕ್ಚುಲಿ ಏನೋ ಇನ್ಫಾರ್ಮೇಟಿವ್ ಕೊಡತ್ತಿದ್ದೆ, ನನಗಿದು ವಾಯ್ಸ್ ಕೊಡುವಾಗ ನೆನಪಾರೋಗೀನಿ. ಇಷ್ಟ ಆಗಿತ್ತು ಇವತ್ತು ಅಂತ ಏನೇನೋ ಆ್ಯಕ್ಷನ್ ಮಾಡಿ ಮಾತಾಡೀನಿ, ಬಟ್ ಏನೋ ನೆನಪಾಗವಲ್ದು ನನಗೆ. ಹೋಗಲಿ ಬಿಡ್ರಿ, ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನಮ್ಮದು ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ನಮ್ಮ ಸಂಸ್ಕೃತಿ ಬಿಡೋಕ್ಕಾಗಲ್ಲ, ಸೊ ಅದನ್ನು ಹಚ್ಕೊಂಡೆ. ವಿಭೂತಿ ಹಚ್ಚಿಕೊಂಡು ಓಂ ನಮ ಶಿವಾಯನ್ನು ಈ ಜನ್ಮ ಸಾರ್ಥಕ, ಕೇಳಿರಿ ಈ ಜನ್ಮ ಸಾರ್ಥಕ. ಮೂರು ಪಾಠ ಆಮೇಲೆ ವಿಭೂತಿ ಎಲ್ಲ ಹಚ್ಕೊಂಡನ ಏನೋ ನೆನಪಾತು ನನಗೆ, ಹಾಗಾಗಿ ಅದು ಸ್ಮೈಲ್ ಮಾಡ್ಕೊಂಡು ಹಾಡಾಡ್ಕೋತ ವಿಭೂತಿ ಕುಂಕುಮ ಎಲ್ಲ ಹಚ್ಕೊಂಡು ಪೂಜೆಗೆ ಕುಂತಿದ್ದಾಯ್ತು. ಒಂಥರ ವಿಭೂತಿ ಮಾರಿ ಮೇಲೆ ಇದ್ರನ ಕಳಿ ಜಾಸ್ತಿ ರೀ. ಅದು ನಂಗೆ ಸ್ಕೂಲ್ ಸಣ್ಣಕ್ಕಿದ್ದಾಗಿಂದನೂ ವಿಭೂತಿ ಜಾಸ್ತಿ ಇಷ್ಟ. ಇನ್ನೂ ನಾನು ವಿಭೂತಿನ ತಿಂತಿದ್ದೆ, ಇವಾಗ ಸ್ವಲ್ಪ ತಿನ್ನೋದು ಕಡಿಮೆ ಮಾಡೀನಿ. ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ನಂದು ಇನ್ಸ್ಟಾಗ್ರಾಮ್ದ ರೀಲ್ಸ್ ನೋಡಿದರೆ ನಿಮ್ಗೆ ತುಳಸಿದು ಅದು ಎಲ್ಲ ಗಿಡ ನೆಟ್ಟಿದ್ನಲ್ಲ ಅದು ಹೆಂಗೈತಿ ಅಂತಂದು ನಿಮಗೆ ತೋರಿಸ್ತೀನಿ ಅಂತ ನೋಡ್ರಿ. ಅದೆಷ್ಟು ದೊಡ್ಡದಾಗೈತಿ. ಈಗ ನನಗಂತೂ ಅದನ್ನ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ತೋರಿಸ್ತೀನಿ ಬರ್ರಿ. ನೋಡ್ರಿ ಎಷ್ಟು ದೊಡ್ಡ ಇಷ್ಟಿತ್ತದು. ಈ ಗಿಡದ ಅಷ್ಟು ಐತಲ್ಲ, ಈ ಕೆಳಗೆ ಐತಲ್ಲ ಅಷ್ಟಿತ್ತು, ಈಗ ಇಷ್ಟು ದೊಡ್ಡದಾಗೈತಿ. ಆಮೇಲೆ ಇದನ್ನು ಮನಿ ಪ್ಲಾಂಟ್ ಎಲ್ಲ ಕಟ್ ಮಾಡಿದ್ದೆ. ಇವಾಗ ಇದು ಇಷ್ಟು ಚಿಗೈತಿ, ಇಲ್ಲಿಂದ ಇಷ್ಟು ಚಿಗದೈತಿ. ಅದೇ ನೋಡ್ರಿ ಫುಲ್ ಎಲ್ಲ ಒಣಗೋಗುತ್ತೆ. ಕಟ್ ಮಾಡಿದ್ದೆ, ಅದು ಚಿಗದೈತಿ. ಅಲೋವೆರಾ ನಂಗೆ ಇದು ನೋಡಿದಾಗೆಲ್ಲ ಖುಷಿ ಆಕೈತಿ. ಐ ಆಮ್ ಹ್ಯಾಪಿ ಟು ಸಿ ದಿಸ್ ಪ್ಲಾಂಟ್ ತುಳಸಿ. ಸೊ ನಾ ಎಲ್ಲೋ ಹಿಂಗೆ ರಂಗೋಲಿ ಹಾಕಿನಿ ಇವತ್ತು. ಯಾಕೋ ವೈಟ್ ರಂಗೋಲಿ ಬೇಸರಾಗಿತ್ತು ಅಂತಂದು ನೋಡ್ರಿ. ಪೂಜೆ ಅಂತೂ ಆಗೈತಿ, ಇಷ್ಟಾಯ್ತು. ನಮ್ಮದು TV ವಾಲ್ಪೇಪರ್ ನೋಡ್ರಿ, ವಾಲ್ಪೇಪರ್. ಇವಾಗ ಅಡುಗೆ ಮಾಡೋಣಂತ ಹೇಳಿದ್ನಲ್ಲ, ನುಗ್ಗೆಕಾಯಿ ಸಾರು ಮಾಡ್ತೀನಿ. ಬೇಳೆ ಕುದಿಯಕ್ಕೆ ಹಾಕ್ಬೇಕು. ಈಗ ಬೇಳೆ ಕುದಿಯಕ್ಕೆ ಹಾಕಿ ಅಡುಗೆ ಮಾಡೋಣ. ಎಲ್ಲನೂ ಮುಗಿಸ್ಕೊಂಡು ಡೈರೆಕ್ಟ್ ಅಡುಗೆ ಮಾಡೋಕೆ ಇಟ್ಟ. ಇದರಲ್ಲಿ 1 ಕಪ್ ಬೇಳೆ, ಒಂದು ಚಿಕ್ಕದು ಟೊಮಾಟೊ, 1-2 ಹನಿ ಎಣ್ಣೆ, ಆಮೇಲೆ 1 ಚಿಟಿಕೆ ಅರಿಶಿನ ಹಾಕಿ ವಿಸಿಲ್ ಹೊಡ್ಯಕ್ಕೆ ಇಟ್ಟೀನಿ. ಆಮೇಲೆ ಇಲ್ಲಿ ನುಗ್ಗೆಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ ನಿಂಬೆಹಣ್ಣು ಯಾಕೆ ತೊಗೊಂಡಿನಿ ಅಂದ್ರೆ ಆಪ್ಷನಲ್, ಹುಣಸೆಹಣ್ಣು ಖಾಲಿ ಆಗಿತ್ತಂತ ನಿಂಬೆಹಣ್ಣು ತೊಗೊಂಡಿನಿ. ಬೆಲ್ಲ, ಕರಿಬೇವು, ಬೆಳ್ಳುಳ್ಳಿ, ಅರಿಶಿನ, ಆಮೇಲೆ ಅಚ್ಚ ಖಾರದ ಪುಡಿ, ಕಾಶ್ಮೀರಿ ಖಾರ ಆ ಥರ ಇದ್ರೆ ತೊಗೋರಿ. ಆಮೇಲೆ ಕೊತ್ತಂಬರಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಒಲೆ ಮ್ಯಾಗ ಇಡ್ಲಿನೂ ಇಟ್ಟಿದ್ದೆ, ಅದು ರೆಡಿ ಆಗಿತ್ತು. ನುಗ್ಗೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ಒಂದು ಕುದಿಸ್ಕೋಬೇಕು, ಇಲ್ಲ ಗಟ್ಟ ಉಳಿತಾವೆ.
ಅದು ಆಲ್ರೆಡಿ ವಿಸಿಲ್ ಕೂಗಿತ್ತು, ನಾ ಬೇಳೆ ಏನು ಇಟ್ಟಿದ್ದೆ ಅಲ್ಲ. ಆಮೇಲೆ ನುಗ್ಗೆಕಾಯಿ ಕುದಿಯೋಕೆ ಹಾಕಿದ್ನಲ್ಲ, ಒಂದು ಕುದಿ ಕುದಿಸ್ರಿ, ಯಾಕಂದ್ರೆ ಸಾರು ಜೊತೆಗೆ ಇನ್ನೊಂದು ಸತಿ ಕುದಿಸಿದ್ರೆ ಟೇಸ್ಟ್ ಬರುತ್ತೆ. ಈಗ ಒಣದ ಎಣ್ಣೆಗೆ ಫ್ರೈ ಮಾಡಿ ಹಾಕಿದ್ದೀವಿ ಅಂದರೆ ನುಗ್ಗೆಕಾಯಿ ಗಟ್ಟಿ ಗಟ್ಟಿ ಅನಿಸುತ್ತೆ. ಆಮೇಲೆ ನಮ್ಮ ಅಡುಗೆ ಮನೆಯೊಳಗೆ ಮೊಬೈಲ್ ಸೆಟ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿ ಹೋಗ್ಬಿಡುತ್ತೆ ನನಗೆ. ಮತ್ತು ಇವತ್ತು ನಿನ್ನಿಗತೆನ ಸ್ಟವ್ ಆನ್ ಮಾಡೋದು ಆಮೇಲೆ ಮಾಡಿದೆ. ಆ್ಯಕ್ಚುಲಿ ಅದು ಏನು ಪಾತ್ರೆ ಇಟ್ಟಿರ್ತೀವಲ್ಲ ಅದು ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. ನಾನು ಏನೋ ಟೆನ್ಷನ್ ಒಳಗೆ ಅದನ್ನು ಮರ್ತೋದೆ. ಈಗ ನೆಕ್ಸ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಅವು ಎಲ್ಲನೂ ಚಟಪಟ ಅನ್ನೋಂಗೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಒಂದು 5 ಸೆಕೆಂಡ್ ಬಿಟ್ಟು ನುಗ್ಗೆಕಾಯಿ ಏನು ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಅಂದ್ರೆ ಬಾಯಿ ಒಳಗೆ ಒಗರು ಅನ್ಸಲ್ಲ, ಟೇಸ್ಟ್ ಇರ್ತಾವೆ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಬೇಳೆ ಏನು ಕುದಿ ಹಾಕಿರ್ತೀವಲ್ಲ ನಾವು, ಬೇಳೆ ಟೊಮೊಟೊ ಅದನ್ನು ನೀಟಾಗಿ ಮುಗಿಸ್ಕೋಬೇಕು. ಅಂದ್ರೆ ಏನಂತಾರೆ, ಹಿಂಗೆ ಸ್ಮ್ಯಾಶ್ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಅದು ನೋಡಿರಿ, ಆಯಿಲ್ ಒಳಗೆ ಹಾಕಿದ ಕೂಡಲೇ ನುಗ್ಗೆಕಾಯ್ದು ಒಂಥರ ಮುಖಕ್ಕೆ ಎಲ್ಲ ಸಿಡ್ದಂಗೆ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಇದನ್ನು ಮಾಡಬೇಕು. ಇದೇನು ಮುಗಿಸಿಟ್ಕೊಂಡಿತ್ತಲ್ಲ, ನಾನು ಅಲ್ಲೇ ಡೈರೆಕ್ಟಾಗೇ ಇದನ್ನು ಮಾಡಿಕೊಂಡು ಬೇಳೆ ಹಾಕಿದೆ. ಬೇಳೆ ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಹಾಕಬೇಕು ಅಂತಂದ್ರೆ, ಬೇಳೆ ಯಾವ ಥರ ಕುದ್ದಿರಬೇಕು ಅಂತ ನೋಡಿರಿ ನೀವು. ಸ್ವಲ್ಪ ನಂದು ಮೊಬೈಲ್ದು ಇದು ಇರೋದ್ರಿಂದ ನಾನು ಅಲ್ಲೇ ತೊಗೊಂಬಂದು ತೋರಿಸಾತಿದ್ದೆ. ಇತ್ತ ಜಾಸ್ತಿನೂ ಕುದಿಬಾರ್ದು, ಇತ್ತಾಗ ಅರ್ಧಂಬರ್ಧನೂ ಕುದ್ದಿರಬಾರ್ದು, ಮೀಡಿಯಮ್ ಬೇಳೆ ಥರನೂ ಸಿಗಬೇಕು. ಆ ಥರ ಕುದಿಸ್ಕೊರಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೆಕ್ಸ್ಟ್ ಅದು ಹಾಕಿ ಅದನ್ನು ಫುಲ್ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕುಕ್ಕರ್ನಾಗ ಬೇಳೆ ಉದಿರ್ತಾವಲ್ಲ ಅದಕ್ಕೆ ಇನ್ನೊಂದಿಟ್ಟು ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಾಕ್ಕೋಬೇಕು. ಇದಕ್ಕೆ ಇವಾಗ ಅರಿಶಿನ, ಆಮೇಲೆ ಖಾರ, ಬೆಲ್ಲ ಹಾಕಿ ನಿಂಬೆಹಣ್ಣು ಅರ್ಧಕ್ಕಿಂತ ಕೆಳಗಿರುತ್ತಲ್ಲ ಅದನ್ನು ಕಟ್ ಮಾಡಿ, ಫುಲ್ ಅರ್ಧ ಅಂದರೆ ಅರ್ಧ ಅಲ್ಲ, ಅರ್ಧಕ್ಕಿಂತ ಅರ್ಧ, ಈಗ ಅರ್ಧ ಕಟ್ ಮಾಡ್ಕೊಂಡಿರ್ತೀವಿ ಅದರೊಳಗೆ ಅರ್ಧ ಅದು ನಿಂಬೆಹಣ್ಣು ಹಿಂಡಬೇಕು. ಇಲ್ಲಾಂದರೆ ಟಮಾಟಿನೂ ಹುಳಿ ಆಗುತ್ತೆ, ನಿಂಬೆಹಣ್ಣು ಹುಳಿ ಆಗುತ್ತೆ. ಅದಕ್ಕೆ ಹಾಗಾಗಿ ಆಮೇಲೆ ಬೆಲ್ಲ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಖಾರ ಹಾಕಿ, ಅದು ನಂಗೆ ಹೇಳಕ್ಕೆ ಬರೋವಲ್ದು ಅದಕ್ಕೆ ಏನಂತಾರೆ ಅಂತಂದು, ಸೊ ಆ ಮಸಾಲೆ ಪ್ಯಾಕೆಟ್ ತೋರಿಸಿರ್ತೀನಿ, ಅದನ್ನು ಹಾಕಿರಿ. ಆಮೇಲೆ ಸಾಂಬಾರು ಪೌಡರ್ ಇದ್ದರೆ ಸಾಂಬಾರು ಪೌಡ್ರ್ ಹಾಕಿರಿ. ನಾನು ಸಾಂಬಾರು ಪೌಡ್ರ್ ಸ್ಕಿಪ್ ಮಾಡೀನಿ, ಹಾಕಿಲ್ಲ. ಈ ಥರನೂ ಮಾಡಿ ಸಿಂಪಲ್ಲಾಗಿ ಟೇಸ್ಟಾಗಿರುತ್ತೆ. ಸೊ ಒಂದು ಚಿಟಿಕೆ ಹಿಂಗೆ ಹಾಕಬೇಕು, ಹೌದಾ ಅಲ್ಲ ಅನ್ನೋಷ್ಟು ಹಿಂಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಏನೋ ಒಂದು 5ರಿಂದ 10 ನಿಮಿಷ ನೀವು ಕುದಿಸ್ಕೊಂಡ್ರಂದ್ರೆ ಅದರ ಜ್ಯೂಸ್ ಏನಿರುತ್ತೆ, ಸಾಂಬಾರು ಏನಿರುತ್ತೆ ನುಗ್ಗೆಕಾಯಿ ಒಳಗೂ ಹೋಗುತ್ತೆ. ನುಗ್ಗೆಕಾಯಿನೂ ಯಾಕಂದ್ರೆ ನಾವು ಕುದಿಸ್ಕೊಂಡಿರ್ತೀವಿ, ಸಾಂಬಾರ್ನಾಗ ಇನ್ನೊಂದಿಟ್ಟು ಕುದಿತೈತದು. ನೆಕ್ಸ್ಟು ಅದನ್ನು ಕುದಿಸ್ಕೊಂಡು ಇಡ್ಲಿ ಆಮೇಲೆ ರೈಸ್ ಜೊತೆಗೆ, ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡ್ಬೋದು. ನನ್ನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು, ನೀವು ಮನ್ಯಾಗ ಟ್ರೈ ಮಾಡಿರಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ರುಬ್ಬಬೇಕು ಅನ್ನೋಂಗಿಲ್ಲ, ಏನಿಲ್ಲ. ಈ ಥರ ಮಾಡಿಕೊಂಡು ಆರಾಮಾಗಿ ಬಿಸಿ ಬಿಸಿ ರೈಸ್ ಜೊತೆಗೆ, ಆಮೇಲೆ ಬಿಸಿ ಬಿಸಿ ಇಡ್ಲಿ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ಬಾಕ್ಸ್ ಮಾಡೋಕ್ಕೂ ಸೂಪರಾಗಿರುತ್ತೆ. ಆಮೇಲೆ ರುಚಿಗೆ ಉಪ್ಪು ಹಾಕಿರ್ತೀರಲ್ಲ, ಕರೆಕ್ಟ್ ಐತೆ ಇಲ್ಲ ಅಂತಂದು ಒಂದು ಸತಿ ಟೇಸ್ಟ್ ನೋಡ್ಕೊರಿ. ನೋಡ್ಕೊಂಡಾದ್ಮೇಲೆ ನೀವು ಒಂದು ಸತಿ ಮನೆಯೊಳಗೆ ಟ್ರೈ ಮಾಡಿ ನನಗೆ ಹೆಂಗಾಗಿತ್ತು ಅಂತ ತಿಳಿಸ್ರಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಅಂತಂದು ನಾನು ಕಮೆಂಟ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಿ. ನಾಳೆ ಏನು ವಿಡಿಯೋ ಬೇಕು ಅಂತಂದು ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಏನಾದರೂ ಮಾತಾಡೋದಿತ್ತಂದ್ರೆ ಹೇಳ್ರಿ, ಮಾಡ್ತೀನಿ. ನಾಳೆ ಅಲ್ಲಿ ಜರ್ದೈತೆ ಫೋಟೋ ಅದು ರೆಡಿ ಮಾಡಬೇಕು. ಓಕೆ, ವಿಡಿಯೋ ಮಾಡೋ ಕಾಣಿಸ್ತದೆಲ್ಲನೂ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್ ಬಾಯ್.